ಮೂರು ಕ್ಷೇತ್ರಗಳಲ್ಲಿ ಬಿರುಸಿನಿಂದ ಮತದಾನ ಸಾಗಿದೆ. ಸಂಡೂರಿನಲ್ಲಿ 25% ಮತದಾನ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಚನ್ನಪಟ್ಟಣದಲ್ಲಿ 27% ವೋಟಿಂಗ್ ಆಗಿದೆ. ಶಿಗ್ಗಾವಿಯಲ್ಲಿ 26% ಮತದಾನ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಮಯ ಇನ್ನೂ ಇದೆ, ಹೀಗಾಗಿ ಸಾಕಷ್ಟು ಜನ ಇನ್ನೂ ಬಂದು ವೋಟ್ ಮಾಡೋಕ್ಕೆ ಬಾಕಿ ಇದೆ, ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬಾಕಿ ಇದೆ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನ ವೋಟಿಂಗ್ ಬಿರುಸಿನಿಂದ ಸಾಗ್ತಾ ಇದೆ. ಸಮಯ 12 ಗಂಟೆ 1 ನಿಮಿಷ. ಈಗ 3 ಕ್ಷೇತ್ರಗಳ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದ್ರೆ ಎಷ್ಟೆಲ್ಲ ಮತದಾನ ಆಗಿದೆ ಅಲ್ಲಿ. ಸಂಡೂರು ಕ್ಷೇತ್ರದಲ್ಲಿ 25.96% ಮತದಾನ ಆಗಿದೆ. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ 27.02% ಮತದಾನ ಆಗಿರುವಂಥದ್ದು. ಶಿಗ್ಗಾವಿಯಲ್ಲಿ 26.01% ವೋಟಿಂಗ್ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಮಯ ಇನ್ನೂ ಬಾಕಿ ಇದೆ. ಸಂಜೆ ತನಕ ಮತದಾನ ನಡೆಯುತ್ತೆ, ವೋಟಿಂಗ್ ನಡೆಯುತ್ತೆ, ಜನ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಇನ್ನೂ ಯಾರೆಲ್ಲ ತಮ್ಮ ಹಕ್ಕನ್ನು ಚಲಾಯಿಸಿಲ್ಲ ಆದಷ್ಟು ಬೇಗ ಹೋಗಿ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ತಮ್ಮ ಇಷ್ಟದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ವೀಕ್ಷಕರೇ, ಮತದಾನ ಎನ್ನುವಂಥದ್ದು ಪ್ರತಿಯೊಬ್ಬರ ಹಕ್ಕು. ವಯಸ್ಕರೆಲ್ಲ ಬಂದು ವೀಲ್ ಚೇರ್ನಲ್ಲಿ ಬಂದು ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಯುವ ಜನತೆ ಯಾವುದೇ ಕಾರಣಕ್ಕೂ ಈ ಮತದಾನದಿಂದ ಹಿಂಜರಿಬಾರ್ದು, ಮತಗಟ್ಟೆಗೆ ಹೋಗಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಈಗಾಗಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು, ಮತವನ್ನು ಹಾಕಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ವೃದ್ಧರು ವೀಲ್ ಚೇರ್ನಲ್ಲಿ ಬಂದು ಹಾಕಿದ್ದಾರೆ, ಗರ್ಭಿಣಿ ಮಹಿಳೆಯರು ಬಂದು ವೋಟ್ ಹಾಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಗು ಹೆತ್ತು 20 ದಿವಸ ಆಯಿತು, ಅವರು ಬಂದು ವೋಟ್ ಹಾಕಿದ್ದಾರೆ. ಪ್ರಜಾಪ್ರಭುತ್ವದ ಹಬ್ಬವನ್ನು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮತದಾನ ಎಲ್ಲರ ಹಕ್ಕು. ಸಂವಿಧಾನದಲ್ಲಿ ಮತದಾನಕ್ಕೆ ಇರುವಂಥ ಪ್ರಾಮುಖ್ಯತೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು. ವೃದ್ಧರು ವೀಲ್ ಚೇರ್ನಲ್ಲಿ ಬಂದು ಮತವನ್ನು ಹಾಕ್ತಾ ಇರುವಂಥ ದೃಶ್ಯಾವಳಿಗಳು. ರಾಜ್ಯದ 3 ಕ್ಷೇತ್ರ, ಸಂಡೂರು ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಅಥವಾ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಬಿರುಸಿನಿಂದ ಮತದಾನ ಸಾಗ್ತಾ ಇದೆ. ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮತದಾರರು. 3 ಕ್ಷೇತ್ರಗಳ ಅಂಕಿ ಅಂಶಗಳನ್ನು ಕೂಡ ನಾನು ಹೇಳ್ತಾ ಇದ್ದೆ. ಅಂತ ಹೇಳಿದ್ರೆ ಎಷ್ಟು % ವೋಟ್ ಆಗಿದೆ, ಇನ್ನೆಷ್ಟು ಬಾಕಿ ಇದೆ ಅಂತೇಳಿ. ಸಮಯ ಇನ್ನೂ ಕೂಡ ಇದೆ, ಅರ್ಧ ದಿವಸ ಆಗ್ತಾ ಬಂತು. ಇನ್ನೊಂದಿಷ್ಟು ಜನ ಮತಗಟ್ಟೆಯತ್ತ ಬರಬೇಕಿದೆ. ಯಾರೆಲ್ಲ ಇನ್ನೂ ವೋಟ್ ಹಾಕಿಲ್ಲ ಆದಷ್ಟು ಬೇಗ ಹೋಗಿ ವೋಟ್ ಹಾಕಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.